ಹಣ ಗೆಲ್ತದ ಜನ ಗೆಲ್ತದ ಅಂತ ಇಷ್ಟ ಬಿಗ್ ಬಾಸ್ ಸರ್ ಬಿಗ್ ಬಾಸ್ ನಮಗೆ ಯಾರು ಇಷ್ಟ ಅಂದ್ರೆ ಖಾಲಿ ಗಿಲ್ಲಿ ಒಬ್ಬನೇ ಸರ್. ಸರ್ ಇವಾಗ ಹಣ ಎಷ್ಟಿದ್ರಬೇಕು, ಜನಗಳ ಪ್ರೀತಿ ಇಟ್ಟಿದ್ರೆ ಸಾಕು ಸರ್, ಸಿಂಪಲ್ ಆಗಿ ಗೆದ್ಬಿಟ್ರಿ. ಟ್ಯಾಟೂ ಹಾಕೊಂಡ್ರೆ ನಿಮ್ಮಲ್ಲಿ ಜನಗಳ ಪ್ರೀತಿ ಮತ್ತೇನ್ ಬೇಕು. TRP ಹಾಕೋದಂದ್ರ ಗಿಲ್ಲಿ ಸೆಲೆಕ್ಟ್ ಸರ್. TRP ಅಂದ್ರೆ ಗಿಲ್ಲಿ, ಗಿಲ್ಲಿ ಅಂದ್ರೆ TRP. ಅಭಿಮಾನಿ ಯಾವ ರೀತಿ ಆಗ್ಯಾರ ಅಂದ್ರ ಬಿಗ್ ಬಾಸ್ ಬ್ಯಾನ್ ಮಾಡ್ತೀವಿ ಅಂಡ್ ಇನ್ನೊಂದೇನಾದ್ರೆ ಬಿಗ್ ಬಾಸ್ ಎಲ್ ಬಿ ನಡೆಸ್ಲಿ ಅಲ್ಲಿ ಹೋಗಿ ಕಲ್ ಹುಡ್ತೀವಿ ಅನ್ನೋ ಮಟ್ಟಿ ಚಾನ್ಸ್ ಸ್ವಿಚ್ ಆಗ್ಯಾರ ಸರ್. ಸರಿ ಗಿಲ್ಲಿ ಗಿಲ್ಲಿ ಬಾಸ್ 99 ಔಟ್ ಏನಂದ್ರೆ ಗಿಲ್ಲಿ ಒಂದ್ ಸೈಡ್ ಹಾಕತ್ತೆ. ಇವತ್ತಿನ ಟಾಪಿಕ್ ಏನದಂದ್ರ ಬಿಗ್ ಬಾಸ್ ಗೆಲ್ತಾನ ಏನಿಲ್ಲ ಅಂತಲ್ಲ ಚೆಕ್ ಮಾಡ್ತಿದೆ ಇಬ್ಬರು ಅಂತ. ಗಿಲ್ಲಿ ಬಿಗ್ ಬಾಸ್ ಸೀಸನ್ 12 ಗಿಲ್ಲಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಡತ್ತಾನ ಅಂಡ್ ಯಾವ ರೀತಿ ಒಂದು ಫ್ಯಾನ್ಸ್ ಅದ ಅಂಡ್ ಯಾವ ರೀತಿ ಒಂದು ಕ್ರೇಜ್ ಅದ ಅಂಡ್ ಯಾವ ತರ ಒಂದು ಅಪೋಸಿಟ್ ಸ್ಪರ್ಧೆಗಳನ್ನ ಟಕ್ಕರ್ ಕೊಡತ್ತಾನ ಅದ್ರ ಬಗ್ಗೆ ಚರ್ಚೆ ಅದ ಅಂಡ್ ಯಾವ ರೀತಿ ಕೊಟ್ಟಾನಂತ ನಿಮ್ಗೆ ಆಲ್ರೆಡಿ ಗೊತ್ತದ, ನಾವೇನ್ ಅಂತ ಹೇಳೋದ ಅವಶ್ಯಕತೆ ಇಲ್ಲ. ಬಿಗ್ ಬಾಸ್ ನೀವು ನೋಡ್ತೀರಾ? ಹಾ ಸರ್ ನೋಡ್ತೀವಿ ಬಿಗ್ ಬಾಸ್. ಯಾರ ಇಷ್ಟ ಬಿಗ್ ಬಾಸ್ ಆಗ? ಸರ್ ಬಿಗ್ ಬಾಸ್ ನಮಗೆ ಯಾರು ಇಷ್ಟ ಅಂದ್ರೆ ಖಾಲಿ ಗಿಲ್ಲಿ ಒಬ್ಬನೇ ಸರ್. ನಿಮಗ ಗಿಲ್ಲಿ ಬಗ್ಗೆ ಕ್ವಶನ್ ಕೇಳಲ್ಲ, ಬಿಗ್ ಬಾಸ್ ಬಗ್ಗೆ ಕ್ವಶನ್ ಕೇಳ್ತೀನಿ. ಹಾ ಸರ್ ಕೇಳ್ರಿ, ಯಾವ ಬಿ ಕ್ವಶನ್ ಕೇಳ್ರಿ ಬಿಗ್ ಬಾಸ್ ಬಗ್ಗೆ. ಸೀಸನ್ 12 ಅದ, ಆ 12 TRP ಯಾಕದ ಹೇಳ್ರಿ? TRP ಯಾಕದ ಅಂದ್ರ ಗಿಲ್ಲಿ ಸೆಲೆಕ್ಟ್ ಸರ್. TRP ಅಂದ್ರೆ ಗಿಲ್ಲಿ, ಗಿಲ್ಲಿ ಅಂದ್ರೆ TRP. ಗಿಲ್ಲಿ ಇರ್ತಿದ್ದಿಲ್ಲ ಅಂದ್ರ ಸೀಸನ್ 2 ಬಿಗ್ ಬಾಸ್ ನಡೀತಿದ್ದಿಲ್ಲ. ಅಷ್ಟ್ರ ಮಟ್ಟಿಗೆ ಇಡೀ ಕರ್ನಾಟಕ ಫ್ಯಾನ್ ಫೇಸ್ ಅದ ಸರ್ ಗಿಲ್ಲಿ. ಈಗ ಮತ್ತೊಂದ್ ಏನಾಗತ್ತದ, ಅಶ್ವಿನಿ ಗೌಡ ಗಿಲ್ಲಿ ಅಂತ ಆಗತ್ತದ, ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನದ? ಸರ್ ನಿಮಗೆ ಯಾರು ಹೇಳ್ರಿ ಸರ್ ಅಶ್ವಿನಿ ವಯಸ್ಸಸ್ ಗಿಲ್ಲಿ ಅಲ್ಲತ್ತದ ಅಂತ? ನಮಗ್ರ ಹಂಗ ಏನೋ ಅನ್ಸತ್ತಿಲ್ಲ ಸರ್, ಓನ್ಲಿ ಗಿಲ್ಲಿನೇ ಅನ್ಸತ್ತದ ನಮ್ಗೆ ಯಾವಾಗ ನೋಡ್ರ ಅವಾಗ. ಬಟ್ ಇವತ್ತ ನಾವು ನೋಡ್ರಿ ಎಲ್ಲಾದಾಗ ಅಶ್ವಿನಿ ಗಿಲ್ಲಿ ಅಂತ ಇಲ್ಲ ಸರ್, ನಮ್ಮ ತೆಲಗ್ರ ಇವತ್ತಿನ ತಕ್ಕರ ಹಂಗ ಏನೋ ಅನ್ಸಿಲ್ಲ ಸರ್. ನಾವು ಒಂದೇ ಅನ್ಸಿದ ಖಾಲಿ ಬಿಗ್ ಬಾಸ್ ದಾಗ 12 ಸೀಸನ್ ಹರ ಅಂದ್ರೆ ಗಿಲ್ಲಿ ಒಬ್ಬನೇ ಸರ್. ಅಶ್ವಿನಿ ಅದೆಲ್ಲ ನೀವ್ ಅಲ್ಲತ್ತೀರಿ ಸರ್, ನಮಗ್ರ ಹಂಗೇನ್ ಗೊತ್ತಿಲ್ಲ. ಈಗ ಮತ್ತೊಂದ್ ಕ್ವಶನ್, ಬಿಗ್ ಬಾಸ್ 1 ಹಿಡಿದು 12 ತನ ಯಾರ್ ಕ್ರೇಜ್ ಅದಂತ್ರಿ ಇದು ಬಸ್? ಸೀಸನ್ 1 ವಿಜಯ್ ರಾಘವೇಂದ್ರ ಹಿಡ್ಕೊಂಡು ಸೀಸನ್ 11 ಹನುಮಂತುವರೆಗೂ ಯಾರಿಗೂ ಅಷ್ಟು ಕ್ರೇಜಿ ಫ್ಯಾನ್ಸ್ ಇಲ್ಲ. ಬಾಸ್ ಸ್ಪರ್ಧೆದಾಗ ಏನದ ಅಂದ್ರೆ ಟ್ಯಾಟೋ ಹಾಕೊಂಡ್ರ ಅಂದ್ರೆ ಗಿಲ್ಲಿ ಬಂದು ಆ ಟ್ಯಾಟೋ ನೋಡಲ್ಲ ಗಿಲ್ಲಿ ಹುಚ್ಚಾಗ್ಯಾನ ಸರ್. ಮತ್ ಏನ್ ಹೇಳನಂದ್ರ ನಾ ಬಿಗ್ ಬಾಸ್ ದಿಂದ ಏನ್ ಹೊರಗೆ ಬರ್ತೀನಲ್ಲ ಬಂದ್ ಮೊದಲು ಅವ್ನಿಗೆ ಭೇಟಿ ಆಗ್ತೀನಿ ಅಂತ ಹೇಳ ಸರ್. ಎದ್ದನಂದ್ರ ಪೂರಾ ಒಂದಿನ ಮುಂಜಾನೆ ಹಿಡಿದು ನೈಟ್ 5 ತಕ ಏನಪ್ಪಾ ಅಂತಂದ್ರ ಪೂರಾ ಉತ್ತರ ಕರ್ನಾಟಕದ ಹಿಡಿದು ಮೈಸೂರು ಕರ್ನಾಟಕದವರೆಗೆ ಏನಾದ್ರೆ ಫ್ರೀ ಸರ್ವಿಸ್ ಕೊಡ್ತಾಂತಂದ್ರ ಸರ್. ಅದ್ರ ಲೆಕ್ಕ ಹಾಕ್ಬೇಕು ಸರ್, ಆಟೋ ಸರ್ವಿಸ್ ಸರ್. ಅಂದ್ರೆ ನೀವು ಬಸ್ ಸ್ಟ್ಯಾಂಡ್ ಮನೆಗೆ ಎಲ್ಲಿಗೆ ಹೋಗ್ತಾರಲ್ಲ ಸರ್ ಅಂತ. ಅಂದ್ರೆ ಇದ್ರೊಳಗೆ ತಿಳ್ಕೊಳಕ್ ಸರ್ ಗಿಲ್ಲಿ ಫ್ಯಾನ್ಸ್ ಹ್ಯಾಂಗರ ಅಂತ ಫುಲ್ ಕ್ರೇಜ್ ಅದ, ಫುಲ್ ಕ್ರೇಜ್ ಸರ್. ಇನ್ನೊ ಒಂದ್ ಮಾತು ಹೇಳ್ತೀನಿ ಸರ್, ಬೈ ಚಾನ್ಸ್ ಏನ್ರ ಗಿಲ್ಲಿ ಗೆದ್ದಿಲ್ಲ ಅಂತ ತಿಳಿರಿ, ಒಂದು ಅಭಿಮಾನಿ ಯಾವ ರೀತಿ ಆಗ್ಯಾರ ಅಂದ್ರ ಬಿಗ್ ಬಾಸ್ ಬ್ಯಾನ್ ಮಾಡ್ತೀವಿ ಅಂಡ್ ಇನ್ನೊಂದ್ ಏನಂದ್ರ ಬಿಗ್ ಬಾಸ್ ಎಲ್ ಬಿ ನಡೆಸ್ಲಿ ಅಲ್ಲಿ ಹೋಗಿ ಕಲ್ ಹುಡ್ತೀವಿ ಅನ್ನೋ ಮಟ್ಟಿ ಫ್ಯಾನ್ಸ್ ಸ್ವಿಚ್ ಆಗ್ಯಾರ ಸರ್. ಬಿಗ್ ಬಾಸ್ ಈಗ ಪೈಲೆ ಗಿಲ್ಲಿದಿದ್ದು ಬರೀ 100K, ಈಗ ಸರ್ ಈಗ ಏನ್ ಕೇಳ್ತೀರಿ ಸರ್, ನೀವು ನೋಡ್ತಿರಲ್ಲ ಆಲ್ರೆಡಿ ಫೋನ್ ಇದ್ರೆ ತೋರಿಸ್ತಿದೆ ಸರ್. ಈಗ ಫೋನ್ ಇಲ್ಲ, ಗಿಲ್ಲಿ ಸ್ಟಾರ್ಟಿಂಗ್ ಬಂದಾಗ ಜಸ್ಟ್ 100K ಫಾಲೋವರ್ಸ್ ಇದ್ದು ಸರ್. ಈಗ ಅದೇ ಫಾಲೋವರ್ಸ್ 1.3 ಮಿಲಿಯನ್ ಆಗ್ಯಾರ ಸರ್ ಅವ್ರಿಗೆ. ಎಷ್ಟು ಕ್ರೇಜ್ ಇದಿರ್ಬೇಕು ಸರ್. ನೀವು ನಮಗೆ ಏನ್ ಕೇಳ್ತೀರಿ, ಆಲ್ರೆಡಿ ನೀವು ಗೊತ್ತೇ ಅಲ್ಲತ್ತ ಎಂತ ಪರಿ ಕ್ರೇಜ್ ಅದ. ಅದೇ ಫಸ್ಟ್ ಟೈಮ್ ಅನಸ್ತದ ಹಿಂಗ್ ಬಿಗ್ ಬಾಸ್ ದಾಗ ಹೋಗ್ಯಾರ ಒಬ್ಬರು. ಯಾಕಂದ್ರೆ ಹಿಂಗ್ ಯಾರು ಬರ್ತಾರ ನೋಡ್ರಿ, ಜಸ್ಟ್ 300-400 ಐತವ. ಬಟ್ ಫಸ್ಟ್ ಟೈಮ್ ಅನಸ್ತದ ಒಬ್ಬ ಎಂಟರ್ಟೈನರ್ದು 1.3 ಮಿಲಿಯನ್ ಆಗ್ಯಾವ ಸರ್. ಅದು ಬಿಡ್ರಿ ಹೈಟ್ರಿಕ್ ಹ್ಯಾರೋ ಶಿವರಾಜ್ ಕುಮಾರ್ ಸರ್ ಏನ ತಕ್ಕ ಆಗಿಲ್ಲ ಸರ್, ಏನ 1 ಮಿಲಿಯನ್. ಇವಾಗ ಜಸ್ಟ್ 3 ಮಂತ್ ನಾಗ ಏನಂದ್ರ 1.3 ಮಿಲಿಯನ್ ಆಗ್ಯಾನಂದ್ರ ಎಂತ ಅಶ್ವಿನಿ ಅಲ್ಲಿ ಕಾವ್ಯ ರಕ್ಷಿತಾ ಅವ್ರ ಸಂಗಟ ಟಕ್ಕರ್ ಇಲ್ಲ ಸರ್. ಈಗ ಅವ್ನಿಗೆ ಟಕ್ಕರ್ ಯಾರ ಸಂಗಟ ಅದ ಅಂದ್ರೆ ಫಿಲ್ಮ್ ಇಂಡಸ್ಟ್ರಿ ಸಂಗಟ ಟಕ್ಕರ್ ಅದ ಸರ್. ನೀವ್ ಏನ್ರ ಅಂದ್ರ ಅಂತ ಹೇಳಿದ್ರಿ ನನಗ್ ಮೊದಲು ಡೈರೆಕ್ಟಿಂಗ್ ಟೈಮು ಲೆಕ್ಕ ಹಾಕಲ್ಲ. ಏನಲ್ಲ ಅಂದ್ರೆ ಡೈರೆಕ್ಟ್ ಸಾಲ್ನೇಷನ್ ಬಿಡ್ತಾನ ಸರ್. ಆ ತರ ಡೈಲಾಗ್ ಕೊಡಿದ್ವಿ ನೋಡಿ. ಶಿವರಾಜ್ ಕುಮಾರ್ ಸರ್ ಏನಾಗ್ಯಾರ ಹುಚ್ಚಾಗ್ಯಾರ, ಅವ್ನ ಕಲ್ಲ ಹುಚ್ಚ. ಅವ್ನ ಫ್ಯಾನ್ಸ್ ಆಗಿ ಏನಂದ್ರ ಹಾಕೊಂಡ್ರೆ ಇವನ್ ಅಂತವನಿಗೆ ಏನಾದ್ರೆ ಫಿಲ್ಮ್ ನ ಹಾಕೊಂಡ್ ಒಂದು ವಿಡಿಯೋ ಫಿಲ್ಮ್ ಮಾಡ್ಬೇಕು ಅಂತಂದ್ರ ಸರ್. ಅಂದ್ರೆ ಲೆಕ್ಕ ಹಾಕ್ಬೇಕು ನೀವು ಹೀರೋಗಳು ಒಂದ್ ಫ್ಯಾನ್ಸ್ ಆಗ್ಯಾರ ಅಂತ. ಯಾಕೆ ಹೇಳಿಟ್ಟಿಲ್ಲ ಸರ್? ಅವ ಆ ತರ ಕಾಮಿಡಿ ಆ ತರ ಎಂಟರ್ಟೈನ್ಮೆಂಟ್ ಕೊಡ್ತಾನ ಸರ್. ಟ್ಯಾಲೆಂಟ್ ಬುಡದಿಂದ ಬಂದನವ ಮೇನ್ ಸರ್. ಬುಡದಿಂದ ಯಾವ ರೀತಿ ಕಷ್ಟಪಟ್ಟೇನಂದ್ರ ಸ್ಟಾರ್ಟಿಂಗ್ ಅವ ಏನೋ ಒಂದ್ ಮೈನತ್ ಮಾಡ್ಬೇಕಂತ ಊರ್ ಬಿಟ್ಟು ಬಂದ್ರ ಫಸ್ಟ್ ಡೇ ಅವ್ನಿಗೆ ಯಾರು ಊಟ ಹಾಕಿದ್ದಿಲ್ಲ. ಅವ ಜಸ್ಟ್ ನಾನು ಊಟ ಸಲ ಕೆಲ್ಸ ಕೊಡ್ರಿ ಅಂದವನ ಸರ್. ಅವ್ನಿಗೆ ಕೆಲ್ಸ ಕೊಟ್ರು ಸರ್. ಅವತ್ತಿನ ದಿನ ಕೆಲ್ಸ ಕೊಟ್ಟು ಇವತ್ ಹೆಂಗ್ ಬೆಳದಾನಂದ್ರ ಒಂದ್ ಚಿಕ್ಕ ಸಸಿದು ಇವತ್ತು ದೊಡ್ಡ ಹೆಮ್ಮರಾಗಿ ಬೆಳೆದಿತ್ತು ಸರ್. ಹೌದು, ಪೂರಾ ಕರ್ನಾಟಕ ಗೊತ್ತಾಗತ್ತದ ಸರ್. ಆಲ್ರೆಡಿ ಗೊತ್ತಾಗ್ಬಿಟ್ಟೆ ಸರ್. ಕರ್ನಾಟಕ ಅಷ್ಟೇ ಅಲ್ಲ ಸರ್, ಕರ್ನಾಟಕ ರಾಜ್ಯಗಳು ತಮಿಳ್ನಾಡು ರಜನಿಕಾಂತ್ ಅವ್ರ ವೈಫ್ ಹರಲ್ಲ ಸರ್. ಅವ್ರು ಸುಮ್ನೆ ನಾ ಕನ್ನಡ, ನಾ ಆಕ್ಚುಲಿ ಬಿಗ್ ಬಾಸ್ ನೋಡಲ್ಲ, ನಾ ಖುದ್ ನನ್ ಲ್ಯಾಂಗ್ವೇಜ್ ತಮಿಳೇ ನೋಡಲ್ಲ. ಅಂತೊಳಗೆ ಗಿಲ್ಲಿದ ಅವ್ನದು 1 ಲೈನ್ ಡೈಲಾಗ್ ನೋಡಿ ನಾ ಕನ್ನಡ ಬಿಗ್ ಬಾಸ್ ಖಾಲಿ ಅವ್ನ್ ಸರಕ್ ಮಾಡತ್ತಿದ ಅಂತ ಕ್ರೇಜ್ ಹಾಕ್ರಿ ಅಂತದ. ಅವ್ನ್ ಲೆಕ್ಕ ಹಾಕಿ ಅವ್ನ್ ಕ್ರೇಜ್ ಹಂಗದ, ಕ್ರೇಜ್ ಅದಾವ ಗಿಲ್ಲಿ ಸರ್. ಏನ್ ಸುಮ್ಮನೆ ಅಂದ್ರ ಸರ್ ಗಿಲ್ಲಿ ಅಂದ್ರೆ ಹೆಂಗ್ ಸರ್, ಒಂದ್ ಡೈಲಾಗ್ ಕುಡಿತಾನ ಸರ್. ಅವ ಏನು ಮಾಡ
ನನಗ್ ಕೆಣಕ್ ಬೇಡ ಅಷ್ಟೇ. ಹಾ ಅಶ್ವಿನಿ ಎಷ್ಟೋ ಸತಿ ಅಂತ ಅಶ್ವಿನಿ ಅಂತ 100 ಬಂದ್ರು ಬಿ ಆರಾಮ್ದಾಗ ಈಸಿದಾಗ ಮೇಂಟೈನ್ ಮಾಡ್ಬಿಡ್ತಾನ ಅವ್ರಿಗೆ. ಒನ್ ಲೈನ್ ನೀವೆಲ್ಲ ಜಗಳ ಆಡ್ತಿರ್ಬೇಕು ಏನಾರ ಮಾಡ್ತಿರ್ಬೇಕು, ಒನ್ ಲೈನ್ ಆಗಿ ಏನಾರ ಅಂದ್ರೆ ಸಾಯಿಸ್ಬಿಡ್ತಾನ ಸರ್. ಆ ತರ ಹುಷಾರ ನಾವು ಮುಂಚೆ. ಅಂಡ್ ಏನೋ ಒಂದ್ ಮೇನ್ ಏನ್ ಗೊತ್ತ್ರಿ ಸರ್, ಸೀಸನ್ 1 ಹಿಡಿದು ಸೀಸನ್ 11 ತಕ ಎಲ್ಲಾ ಸೀಸನ್ ನೋಡ್ಕೋತ ಬಂದನ್ ಸರ್ ಅವ. ಹೌದೌದು. ಈ ಕಡೆ ಪ್ರಥಮ್ ಹ್ಯಾಂಗ್ ಸರ್ವಾಧಿಕಾರಿ ಮಾಡ್ತಾನ ಸರ್ ಅವ್ನ ಟೈಮ್ನಾಗ, ಆ ತರಾನು. ಅಂಡ್ ಅವಾಗ ಹನುಮಂತು ಹ್ಯಾಂಗ ಇನ್ನೋಸೆಂಟ್ಲಿ ಆಗಿದ್ದು ನೋಡ್ ಸರ್. ಎರಡು ಒಂದೇ ಸೀಸನ್ ದಾಗ ಅದನ್ನು ಆಕ್ಟ್ ಮಾಡ್ತಾನ, ಇದನ್ನು ಆಕ್ಟ್ ಮಾಡ್ತಾನ. ಎರಡು ಆಕ್ಟ್ ಮಾಡಿ ಏನದ ಅಂದ್ರೆ ಈ ಸತಿ ಬಿಗ್ ಬಾಸ್ ವಿನ್ ಆಗ್ಲತ್ತಾನ ಸರ್ ಅವ. ವಿನ್ ಆಗ್ತಾನೆ. ಈ ಸಲ ಏನ್ರ ಗಿಲ್ಲಿ ಬಿಗ್ ಬಾಸ್ ಗೆದ್ದಿಲ್ಲ ಅಂತ ತಿಳ್ಕೊ, ಆ ಬಿಗ್ ಬಾಸ್ ವ್ಯಾಲ್ಯೂ ಇರಂಗಿಲ್ಲ ಫಸ್ಟ್ ಮಾತು ಸರ್. ಬಿಗ್ ಬಾಸ್ ವ್ಯಾಲ್ಯೂ ಅಂತಲ್ಲ ಸರ್, ಬಿಗ್ ಬಾಸ್ ಸೀಸನ್ ನಡೆಯಲ್ಲ ಸರ್. ಸೀಸನ್ ಬಿಗ್ ಬಾಸ್ ಖಾಲಿ ಕನ್ನಡ ಸೀಸನ್ 12 ತಕನ ಇದ್ಬಿಡ್ತದೆ ಸರ್. ಸೀಸನ್ 13 ಸ್ಟಾರ್ಟ್ ಆಗಲ್ಲ ಸರ್, ಆ ತರ ಆಗ್ಬಿಡ್ತದೆ ಸರ್. ಯಾಕಂದ್ರೆ ಕ್ರೇಜ್ ಅದ ಮತ್ತು ಟ್ಯಾಲೆಂಟ್ ಗೆಲ್ತದ, ಜನ ಗೆಲ್ತದ ಅಂತ. ಸರ್ ನಿಮ್ಮಲ್ಲಿ ಹಣ ಎಷ್ಟಿದ್ದಿರ್ಬೇಕು, ಜನಗಳ ಪ್ರೀತಿ ಇಟ್ಟಿದ್ರ ಸಾಕ್ ಸರ್. ಸಾಕ್ ಸಿಂಪಲ್ ಆಗಿ ಗೆದ್ಬಿಡ್ತ್ರಿ. ಟ್ಯಾಟೂ ಹಾಕೊಂಡ್ರ ನಿಮ್ಮಲ್ಲಿ ಜನಗಳ ಪ್ರೀತಿ ಮತ್ತೇನ್ ಬೇಕ್ರಿ. ಈಗ ಖಾಲಿ ಗಿಲ್ಲಿ ₹1 ಖರ್ಚು, ಅವ ಅಂತ ಜಿಬ್ ಬಂದ್ರ ₹1 ಖರ್ಚು ಮಾಡಲ್ಲ ಅಂತ ಖುದ್ದು ಅವನೇ ಹೇಳ್ತಾನೆ ಶೋದಾಗ. ಎದಕ್ ಮಾಡ್ಬೇಕು ಖರ್ಚು? ಸುಮ್ನೆ ಅಲ್ಲಿ ಇಲ್ಲಿ ಬೇಡ ಖರ್ಚು ಮಾಡೋದು. ನಮಗ್ ವೈಯಕ್ತಿಕವಾಗಿ ಏನಾರ ಬೇಕಾದ್ರೆ ಅಷ್ಟೇ ಖರ್ಚು ಮಾಡ್ತಾರೆ. ಮತ್ ನೋಡತಿರಲ್ಲ ಅವ ಒಂದು ಸೋಶಿಯಲ್ ಮೀಡಿಯಾ ಸುಮ್ನೆತ್ ಫ್ಯಾನ್ಸ್ ಏನ್ ಎಡಿಟ್ ಮಾಡ್ಬಿಡ್ತಾರಲ್ಲ, ಅವು ಏನಂದ್ರ ಕೊಲಾಬ್ ಮಾಡಿ ಅವ ಒಟ್ಟು ಕ್ರೇಜ್ ಬೆಳೆಸ್ಕೊಳತಾನ ಸರ್. ಲೆಕ್ಕಾಗ್ಬೋದು ಸರ್ ಆ ತರದಂತ. ಇನ್ನೊಂದ್ ಮೇನ್ ಏನಂತಂದ್ರ ಸರ್, ₹1 ಕೊಟ್ಟೆ ಅವ ಇದು ಮಾಡ್ಸತಿಲ್ ಸರ್ ಪಿ ಆರ್. ಏನದ ಖಾಲಿ ಫುಲ್ ಹೆವಿ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕ ಆಗಲಿ ಆ ಸೈಡ್ ಕರ್ನಾಟಕ ಆಗಲಿ ಖಾಲಿ ಫ್ಯಾನ್ಸ್ ಬೆಳೆಸಲ್ತಾರ ಸರ್. ಅಶ್ವಿನಿ ಅವ್ರು ನೋಡ್ಬೇಕು ಸರ್, ಅಮೌಂಟ್ ಕೊಟ್ಟಿ ಬ್ಯಾನರ್ ಅದು ಹಾಕ್ಸ್ಕೊಂಡ ಕಾರ್ ಮೇಲೆ ಇದು ಮಾಡ್ಸ್ಕೊಳತಾರ ಸರ್, ರೆಡಿ ಮದ್ ಹಾಕ್ಸ್ಕೊಂಡಿ. ಬಟ್ ಗಿಲ್ಲಿ ಇನ್ನ ತಕ ಒಂದು ಆ ತರ ಮಾಡಿ ಯಾರು ಮಾಡ್ರ ಅಂದ್ರೆ ಅವ್ನ್ ಫ್ಯಾನ್ಸ್ ಮಾಡ್ರಿ ಸರ್. ಬಟ್ ಮತ್ತೊಂದ ನೋಡ್ದ ಆಕ್ಚುಲಿ ಈ ಕಡೆ ಬಿ ಹರ ಜನ ಗಿಲ್ಲಿ ಫೋಟೋ ಹಿಡ್ಕೊಂಡ್ರಿ ಟೆಂಪಲ್ ಹೋದ ಅಲ್ಲಿ ಮಾಡ್ದ ಬಾಳ ಮಾತ್ರಿ. ಎಂತ ಹುಚ್ಚಾಗೇನ್ ಸರ್ ಗಿಲ್ಲಿದಾಗ ಅಂದ್ರ ಒಂದ್ ಬ್ಯಾನರ್ ಮಾಡ್ಕೊಂಡ್ ಸರ್, ವೋಟ್ ಫಾರ್ ಗಿಲ್ಲಿ ಅಂತ. ಯಾವ ಟೆಂಪಲ್ ಮಂತ್ರಾಲಯಕ್ಕೆ ಹೋಗ್ ಬಂದನ, ತಿರುಪತಿಗೂ ಹೋಗ್ ಬಂದಿರ್ಬೇಕೇನೋ ಗೊತ್ತಿಲ್ಲ. ಮಂತ್ರಾಲಯ ಅಲ್ಲಿ ಆಲ್ಮೋಸ್ಟ್ ಈ ಕಡೆ ನಮ್ ಯುರೇಶ್ವರ್ ಗುಡಿ ಆಲ್ಮೋಸ್ಟ್ ನಮ್ ಒಂದ್ ಲೆಕ್ಕದಾಗ ನೋಡ್ರ ಭಾಳ ಗುಡಿಗಳಿಗಾಲಿ ಭಾಳ ಪ್ಲೇಸ್ ಹೋಗಿ ವಿಸಿಟ್ ಮಾಡಿ ಸಪೋರ್ಟ್ ಮಾಡ್ತಾನೆ ಸರ್ ಅವ. ಅಂಡ್ ಅವ ಹಂಗಂದ್ರ ಅವನಿಂದ ಗಿಲ್ಲಿ ಹೆಸರು ಆಲ್ಮೋಸ್ಟ್ ಇವನು 17K ಫಾಲೋವರ್ಸ್ ಮಾಡ್ಕೊಂಡ್ ಸರ್. ಅಂದ್ರೆ ಗಿಲ್ಲಿ ಮೆಚ್ಚೋ ಜನ ಗಿಲ್ಲಿಗೆ ಯಾರು ಸಪೋರ್ಟ್ ಮಾಡ್ತಾರ ಅವ್ರಿಗೂ ಮೆಚ್ತಾರ ಸರ್. ಆ ತರ ಅಂದ್ರೆ ಲೆಕ್ಕ ಮಾನವೀಯತೆ ಅದಲ್ಲ ಅಲ್ಲಿ ಮೇನ್. ಮಾನವೀಯತೆಯ ಒಳ್ಳೆ ಗುಣ ಅದ ಸರ್ ಅವನಿಗೆ. ಅವ ಖುಲ್ಲ ಹೇಳ್ತಾನ, ನಾ ಏನ್ ಬಿ ಹೇಳ್ತೀನಿ ಜಸ್ಟ್ ಕಾಮಿಡಿ ಆಗಿ ಹೇಳ್ತೀನಿ, ನೀವ್ ಅದಕ್ಕೆ ಸೀರಿಯಸ್ ತಿಳ್ಕೊಂಡ್ರೆ ನಾ ಏನು ಮಾಡಕ್ ಬರಲ್ಲ. ಇಲ್ಲಿ ಎಲ್ಲರೂ ಬಂದಿರಿ ಸರ್, ನೀವು ಅದ್ರ ಬಿ ಬಂದಿರ್ಬೇಕು. ಈಗ ನಾಳೆ ದಿನ ನೀವು ಬಿಗ್ ಬಾಸ್ ಹೋದ್ರ ಅಂತ ಹೇಳಿ ಸಂಚಾರ ಸಿಂಹೇಶ್ವರೇ ಒಬ್ಬ ಸರ್ ನಿಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂತೀರಿ. ನಾವ್ ಬಿ ಅದೇ ಅಂತೇವ್ರಿ. ಬಟ್ ಉತ್ತರ ಕರ್ನಾಟಕ ನೋಡ್ರಿ, ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ಹಿಂಗ್ ಮಾಡ್ರ ಟೋಟಲ್ 18 ಮಂದಿ ಹೋಗಿರ. 18 ಮಂದಿದಾಗ ಜಸ್ಟ್ ಇಬ್ಬರಿಗಷ್ಟೇ ಅಲ್ಲ ಉತ್ತರ ಕರ್ನಾಟಕದಲ್ಲಿ ನೋಡ್ರಿ, ಒಂದು ಮಾಳು ಇನ್ನೊಂದು ಮಲ್ಲಮ್ಮ, ಇಬ್ಬರಿಗೆ ಸರ್. ಅವ್ರ ಇಬ್ಬರು ಇರ್ತಿದಿಲ್ಲ ಅಂದ್ರೆ ಓಟ ಹಾಕ್ತಿರಲಿಂದ ಉತ್ತರ ಕರ್ನಾಟಕ ನೋಡ್ತಿರಲಿಂದ ಅವ್ರಿಗೆ TRP ಸಿಗದೆ ನಮ್ಮ ಉತ್ತರ ಕರ್ನಾಟಕದಿಂದ ಇಲ್ಲಾಂದ್ರೆ ಸಿಗಲ್ಲ ಸರ್. ನಾಳೆ ದಿನ ನೀವು ಹೋಗ್ಬೋದು, ನನ್ನ ಅನ್ಸಮಟ್ಟಿ ನೀವು ಹೋಗ್ಬೋದು. ನೀವು ಹೋದ್ರ ಅಂತ ಹೇಳಿರಿ, ನೀವು ಬಿನ್ ಮಾಡದವ್ರು ಏನದ ಅಂದ್ರೆ ಒಂದ್ 10-15 ವಾರ ತಕ ಇಟ್ಕೊಂಡು ನೀವು ಹೊರ ಕಳಿಸ್ತಾರ, ಖರೆ ಬಿನ್ ಮಾಡದವ್ರು. ಬಿಕಾಸ್ ಇದು ಒಂದ್ ಭಾರಿ ಹುಷಾರ ಸರ್. ಅವರು ಏನ್ ಬಿ ಮಾಡ್ತಾರ ಆ ಸೈಡ್ ಆಲ್ಮೋಸ್ಟ್ ನೀವು ನೋಡ್ಬೋದು ಗೆದ್ದೋರು ಆಲ್ಮೋಸ್ಟ್ ಆ ಸೈಡ್ ನೋಡ್ರಲ್ಲ. ಗೆದ್ದೋರಲ್ರಿ ಪೂರಾ ಅಷ್ಟು ಅವ್ರ ಯಾರ ಈ ಕಡೆ ನೋಡಿ ಚಾನ್ಸೇ ಇಲ್ಲ ಫಸ್ಟ್ ಮತ್ತ ಸರ್. ಅವ್ರ ಚಾನ್ಸ್ ಕೊಡೋದೇ ಸರ್ ಫಸ್ಟ್. ಬಟ್ ನಮ್ ಮಂದಿ ಏನು ಬಿಗ್ ಬಾಸ್ ಅಂತ ಸಾಯ್ತಾವಲ್ಲ ಸರ್, ಹುಚ್ಚಾಗ್ಯಾರ ಸರ್. ಏನ್ ಮಾಡಕ್ ಬರಲ್ಲ, ಎಂಟರ್ಟೈನ್ಮೆಂಟ್ ಬೇಕಂತ್ರಿ ಸರ್. ಬೇಕು ಸಿಂಪಲ್. ಈಗ ನೋಡ್ರ ನಮ್ಮ ಉತ್ತರ ಕರ್ನಾಟಕ ಏನ್ ಡೆವಲಪ್ ಮಾಡ್ತಾರ ಅವರು, ಆದ್ರ ಈ ಡೆವಲಪ್ರ ಏನಿಲ್ಲ. ಸೊ ಇದು ತಗೊಂಡ್ರ ಖುಷಿಯಾಗಿರ್ತಾರ ನಮ್ ಜನ. ಎಂಟರ್ಟೈನ್ಮೆಂಟ್ ಜೀವನ ಸಿಂಪಲ್ ಸರ್. ಈಗ ನಂಬಲ್ಲೂ ಎಷ್ಟು ಅದಾರ ಸರ್, ಮಾಳು ಇದು ಬಲ್ಲು ಜಮಖಂಡಿ ಅನ್ನ ಸರ್, ಶಿವ ಅನ್ನ, ಸಂಚಾರಿ ಸಂಗಮೇಶ್ವರ್. ನೀವು ನಾವ್ ಎಲ್ಲಿಂದ್ರಿ ಸರ್. ಈಗ ಮತ್ತೊಂದ್ ಕೇಳ್ಬೇಕು ನಾ ನಿಮಗ, ಈ ಕಡೆ ಕಾವ್ಯ ಬಿ ಜರ ಹೊಂಟಾಳ ಬೈ, ಅದ್ರ ಸಂಗಟಲ್ಲ ರಕ್ಷಿತಾ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ಲತ್ತಾವ ಜನಕ್ಕ. ಅವ್ರ ಬಿ ಗೆಲ್ಲ ಸಾಧ್ಯತೆ ಅದ ಸರ್. ಹಂಗ್ರ ಈಗ ಪ್ರೆಸೆಂಟ್ ಈಗ ನೋಡ್ರ ಒಂದ್ ಸೈಡ್ ಫ್ಯಾನ್ಸ್ ಅದ ಅಂದ್ರೆ ಗಿಲ್ಲಿದ ಸರ್. ಫ್ಯಾನ್ಸ್ ಅದ ಬಿಡ್ರಿ, ಫ್ಯಾನ್ಸ್ ಬಗ್ಗೆ ನಾವು ನೋಡ್ರಿ ಮಾತಾಡತ್ಲೇನೆ ಇಲ್ಲ. 99 ವೋಟಿಂಗ್ ಸುಮ್ಮನೆ ಗಿಲ್ಲಿಗೆ ಬಿದ್ದಾವ ಸರ್. ನಾವಾದ್ರೂ ಗಿಲ್ಲಿಗೆ ಹಾಕಿದೆವು. ಮತ್ತೆ ಆಲ್ಮೋಸ್ಟ್ ಒಂದ್ ಸೈಡ್ ಗಿಲ್ಲಿಗೆ ವೋಟ್ ಹಾಕ್ಯಾರ ಸರ್ 99. ಹಂಗ್ ಲೆಕ್ಕ ಹಾಕ್ರ ಕಾವ್ಯಗೂ ಅದ ಸರ್. ಅವ್ರದ್ದು ಒಂದ್ ಎಂಟರ್ಟೈನ್ಮೆಂಟ್ ಫೀಲ್ಡ್ ನ ಬಂದ್ರ ಅವರು ಕಲರ್ಸ್ ಕನ್ನಡ ಅಲ್ಲಿ ಯಾವ್ದೇ ಒಂದ್ ಫೀಲ್ಡ್ ನ ಅವ್ರು ಬಂದ್ರೆ ಅವ್ರದ್ದು ಎಷ್ಟೊಂದು ಫ್ಯಾನ್ಸ್ ಫಾಲೋವರ್ ಇರ್ತಾರೆ ಸರ್. ಸೊ ಹಂಗ ಏನ್ ಲೆಕ್ಕ ಹಾಕ್ಲಿಲ್ಲ ಸರ್. ಅವ್ರದ್ದು ವೋಟಿಂಗ್ ಬಿದ್ದೇ ಬಿಡ್ತದ. ಬಟ್ ಒನ್ ಸೈಡ್ ಅಂದ್ರ ಗಿಲ್ಲಿಗೆ ಸರ್. ನೀವು ಮೊನ್ನೆ ಯಾವ್ದೋ ಒಂದು ವೋಟಿಂಗ್ ಲೈನ್ ಹಾಕಿರ್ ಸರ್, ಅದು ಅಫಿಷಿಯಲ್ ಏನಿದ್ದಿಲ್ಲ ಅನ್ಅಫಿಷಿಯಲ್ ಇತ್ತು. ಗಿಲ್ಲಿಗೆ 55 ಲಕ್ಷ ವೋಟಿಂಗ್ ಅವ ಸರ್. ಕಿರಿಕವ ಆಕ್ಚುಲಿ ಹಾಕಿ ನೋಡ್ರವ ಕಿರಿಕ್ ಅಂತ ಹಾಕೇನ್ ಸರ್. 55 ಲಕ್ಷ ಓಟ ಗಿಲ್ಲಿ ಒಂದ್ ಸೈಡ್ ಬಿದ್ದ ಸರ್. ಹೌದೌದು. ಹುಡುಕಿದವ್ರಿಗೆ ಇವ್ರಿಗೆ ಏನ್ ಧ್ರುವ ಅಂತ ಈಗ ಮನ್ಮನ್ ಹೊರ ಹೋದ ಅವನೇ ಹಿಡ್ಕೊಂಡವ್ರು ಏನ್ 5 ಮಂದಿ ಸರ್. ಬಿಲೋ 10 lakh ಇದ್ರು ಹೊಸ ಮಂದಿ.
10 ಲ್ಯಾಕ್ ಒಳಗೆ ಸರ್ ಎಲ್ಲ 10 ಲ್ಯಾಕ್ ಮ್ಯಾಲ ಸ್ಟಾರ್ಟಿಂಗ್ ಅವ ಏನ್ ಮಂಡ್ಯ ಮಳವಳ್ಳಿ ಅದು ಬಿಟ್ಟು ಬಂದಿ ನೋಡ್ರಿ ಬೆಂಗಳೂರು ಸೈಡ್ ಇಟ್ಟೇ ರೂಮ್ ನ ಒಂದ್ ಇಬ್ಬರ ಮೂವ ಫ್ರೆಂಡ್ಸ್ ಜೊತೆ ಇರ್ತೀನಿ ಸರ್ ಊಟ ಇಲ್ಲಿ ಸಲಕ ಒಂದ್ ದಿನ ಏನೋ ಬಂದಿನಂತ್ರಿ ರೂಮಿಗೆ ಎಲ್ಲಾ ಫ್ರೆಂಡ್ಸ್ ಊಟ ಮಾಡಿ ಮನ್ಕೊಂಡ್ ಬಿಟ್ರ ಸರ್ ಈಗ ಅವ್ನಿಗೆ ಹೊಸ ಹೋಗ್ಯಾವ ಊಟ ಮಾಡಕ್ ರೂಮ್ನಾಗ ಪಾತ್ರೆಗಳ್ದಾಗ ಚೆಕ್ ಮಾಡ್ರ ಊಟ ಇದ್ದಿಲ್ಲ ಸರ್ ಅವ ಏನ್ ಮಾಡ ಅಂದ್ರ ಸೀದಾ ಹಂಗೆ ಬಂದಿ ಅವ್ರಿಗೆ ಅಲ್ಲಿ ರೂಮ್ ನಾಗ ಇಟ್ಟೇಚ್ ಆಗದ ಸರ್ ಹಂಗಾದ್ರು ಬ್ಯಾಚುಲರ್ಸ್ ನಿಮ್ಗ ನಮಗ್ ಗೊತ್ತಿದೆ ಸರ್ ಬ್ಯಾಚುಲರ್ಸ್ ಹೆಂಗಿರ್ತಾರ ಒಂದ್ ರೂಮ್ ಅದ ರೂಮ್ ನ ಮೂಗಾರ್ ಮಂದಿ ಇಡತ್ತಲ್ಲಿ ಅವ್ರ ಒಬ್ಬರು ಎಕ್ಸ್ಟ್ರಾ ಇದ್ದಾರೆ ಈಗ ಒಬ್ಬ ಹೊರಗೆ ಮಕ್ಕೋಬೇಕಂತ ಬಟ್ ಇದು ರೂಮ್ ಗಿಲ್ಲಿ ನೋಡಿದಿನಲ್ಲ ಸರ್ ಬಟ್ ಅವ ಏನ್ ಮಾಡ್ತಾನ ಅಲ್ಲಿ ಯಾರಿಗೂ ಡಿಸ್ಟರ್ಬ್ ಮಾಡಲ್ದೇನೆ ಯಾರಿಗೂ ಎಪ್ಸಲ್ದೆ ಗಪ್ಚು ಅವ ಚಾಪಿ ದಿನ್ ತಗೊಂಡು ಹೊರಗೆ ಹೋಗ್ತಾನ ಸರ್ ಒಬ್ಬನೇ ಗಿಲ್ಲಿದು ರಘುದು ಫ್ರೆಂಡ್ಶಿಪ್ ಹೆಚ್ಚಿಗೆ ಆಗ್ಯದ ಈಗೀಗ ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಫ್ರೆಂಡ್ಶಿಪ್ ಮಸ್ತ್ ಅದ ಸರ್ ಒಂದ್ ಎರಡೇ ಮಾತಲ್ಲ ಯಾವ ರೀತಿ ಅಂದ್ರ ತೋರಿಸ್ತೇನೆ ಸರ್ ಒಂದ್ ಸೆಕೆಂಡ್ ಸೆಂಟರ್ ಒಂದು ಮೀಮ್ಸ್ ಇದಾಗಿತ್ತು ಸರ್ ಅವ್ರಿಗೆ ಹೌದೌದು ಅವ ಹಿಂಗ್ ಹಬ್ಬಿರ್ತಾನ ಅವ ಅದು ಇದು ಇಲ್ಲ ಒಂದು ಮೋಟು ಪತ್ಲು ಗದ್ಲೇನೆ ಮಾಡಿ ತೋರಿಸ್ತೀನಿ ಸರ್ ಇದೇ ಈ ರೀಲ್ಸ್ ಯಾವ ರೀತಿ ಆಗಿತ್ತು ಸರ್ ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಒಂದ್ ಸೈಡ್ ವೈರಲ್ ಆಗಿತ್ತು ನೋಡಿ ಸರ್ ಹೌದೌದು ಇಲ್ಲಿ ಏನೇನ್ ಮಾಡ್ತಾನೆ ಒಂದ್ ಸೈಡ್ ವೈರಲ್ ಸರ್ ಅಂಡ್ ಅದ್ರೊಳಗೆ ಬಾಂಧವ್ಯ ಕಾವ್ಯನ್ ಜೊತೆ ಕೂತಿದ್ದೀನಿ ಸರ್ ಗಿಲ್ಲಿ ರಘು ಜೊತೆ ಮಸ್ತ್ ಅದ ಸರ್ ಇದು ಒಂದೇನು ಸರ್ ಇದು ನೋಡಿ ಓಕೆ ಗಡ್ಡಕ್ಕೆ ಮೂರ್ ಸತಿ ಹಾಕಿ ಗಡ್ಡಕ್ಕೆ ಒಂದ್ ಸತಿ ಅಲ್ಲ ಸೆಂಟ್ರದಾಗ ಏನೋ ಆಗೈತಿ ಇಬ್ಬರದು ಫುಲ್ ಲರ್ಪ್ರ ಅವನಿಗೆ ಕೊಂಡು ಇವ್ನಿಗೆ ಆಗೊಂಡಿದ್ದು ಇವ್ನಿಗೆ ಕೊಂಡು ಬಟ್ ಹಾಗಿಲ್ಲ ಗಿಲ್ಲಿ ಅಲ್ಲ ಗಿಲ್ಲಿ ಅವನಿಗಲ್ಲ ಎಲ್ಲಿಟ್ಟಿನ ಅಲ್ಲೇ ಇಟ್ಟಿನ್ ಬಟ್ ರಘು ಅಲ್ಲ ಅವನಿಗೆ ಪೂರಾ ಹೀಗ ತಗೊಂಡ್ ಹೋಗಿ ಕೆಳ ಹಾಕಿನ್ ಪೂರಾ ಮತ್ತೊಂದೇನ್ ಮಾಡ್ತೀನಿ ಗೊತ್ತದ ರಘು ಏನ್ ಬಿ ಆದ್ರ ಬಿ ಗಿಲ್ಲಿ ಹೆಸರು ತಗೋತೇನೆ ಅದು ತಪ್ಪಾಲಿ ಬಿಪ್ಪಾಲಿ ಏನಾಗಲ್ಲಕ ಅವನ ಹೆಸರು ತಗೋತೇನೆ ಅದ್ರ ಬಗ್ಗೆ ಏನಂತೀರಿ ಅಂದ್ರ ಹೆಂಗ್ ಸರ್ ಈಗ ಆಲ್ಮೋಸ್ಟ್ ಈಗ ನೀವು ಬೇರೆ ಫೀಲ್ಡ್ ನಾವು ಬೇರೆ ಫೀಲ್ಡ್ ಹೌದು ಈಗ ನಿಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ನಮ್ ಬಗ್ಗೆ ಅಷ್ಟು ಗೊತ್ತಿಲ್ಲ ಈಗ ಒಂದ್ ಪ್ಲಾಟ್ಫಾರ್ಮ್ ನಾವ್ ಬಂದೀವ ಅಂತಂದ್ರ ಅವ್ನ್ ಸ್ವಲ್ಪ ದಿನ ಏನೋ ಬಾಂಡಿಂಗ್ ಬಿಡುತ್ತದೆ ಈಗ ಸಡನ್ ಆಗಿ ನೀವು ಬಹಳ ಪಾರ ಬಿಟ್ಟು ಮಾಡಿ ನಾ ಮಂಚೆ ಆಗಿದ್ದೀನಿ ನಾ ಎಷ್ಟದ ಅಷ್ಟೇ ನಾನು ಕಾಮಿಡಿ ನೀವ್ ಹೆವಿ ಮಾಡ್ತಂದ್ರ ನನಗಾಗಲ್ಲ ಆ ತರ ರಘು ಮೈಂಡ್ ಸೆಟ್ ಅವ ಆಲ್ಮೋಸ್ಟ್ ಅವ ಹೆಂಡತಿ ಜೊತೆಗೆ ಅವ ಹೆಂಡತಿಯಲ್ಲಿ ಮಕ್ಕಳಲ್ಲಿ ಹಿಂಗೆ ಹೆಗಲ್ ಮೇಲೆ ಮುಗಿಸ್ಕೊಂಬಲ್ ಸರ್ ಇರಿಟೇಟ್ ಆಯ್ತದ ಅಂತ ನಮ್ ಗಿಲ್ಲಿ ಬೈ ಬಂದ್ ಮುಗತಾನ ಅವ್ರು ಸ್ಟಾರ್ಟಿಂಗ್ ಇರಿಟೇಟ್ ಆಗಿತ್ ಬಿಡ್ರಿ ಸ್ಟಾರ್ಟಿಂಗ್ ಹೊರ್ಸ್ಕೊಂಡು ಒಂದ್ ಸೆಂಟರ್ ಅದ್ರಿಂದ ಭಾಳ ಇರಿಟೇಟ್ ಆಯ್ತು ಸ್ವಲ್ಪ ಇರ್ತಾರಲ್ಲ ಸರ್ ಗೂಗಿಗಳು ಅಂತ ಹಾಕೋ ಅಂತದ್ರಿಂದ ಸ್ವಲ್ಪ ಅವರ್ ಡಿಸ್ಟ್ರಾಕ್ಟ್ ಆಗಿನು ಬಟ್ ಈಗ ಹೆಂಗಾಗ್ಯದ ಅಂದ್ರ ಗಿಲ್ಲಿ ಏನದಂತ ಗೊತ್ತಾಗ್ಯದ ನನಗೆ ಫುಲ್ ಒಂದ್ ಸೈಡ್ ಗೊತ್ತ ಅವ ಹೆಂಗ್ ಹೇಳ್ತಾನ ಗೊತ್ತ್ರಿ ಸರ್ ಮೊನ್ನ ಟಾಪ್ 5 ದಾಗ ಇದು ಕರ್ಸಿ ಸರ್ ಪಬ್ಲಿಕ್ ಗಿಲ್ಲಿ ಬಿಗ್ ಬಾಸ್ ಒಳಗ ಅವ ತನ್ ಬಗ್ಗೆ ಹೇಳೋದಂದ್ರ ಗಿಲ್ಲಿ ಬಗ್ಗೆ ಇವಾಗ ನನ್ ಫ್ರೆಂಡ್ಸ್ ಬರ್ತಾರ ನೋಡ್ರಿ ಯಾವ ರೀತಿ ಬರ್ತಾರ ಇಲ್ಲ ಬಂದರೆ ಅದಕ್ಕ ಅವ್ರ ಫ್ಯಾನ್ಸ್ ಬಂದರೆ ಅದಕ್ಕ ನಿಮ್ ಬಗ್ಗೆ ಹೇಳ್ರಿ ನಮ್ ಬಗ್ಗೆ ಹೇಳ್ರಿ ನಾ ರಘು ನನ್ ಬಗ್ಗೆ ಏನಾದ್ರು ಹೇಳ್ರಿ ಇವ ವೇಟ್ ಮಾಡ್ರಿ ನಮ್ ಗೆಳೆಯ ಹಂಗ್ ಬರ್ತಾನ ಗಿಲ್ಲಿ ಬರತಕ್ಕ ಹಂಗೆ ನಿಂದ್ರಸ್ ಗಿಲ್ಲಿ ತೋರ್ಸಿ ಫ್ಯಾನ್ಸ್ ಗಳು ಅಂದ್ರ ಅವ ಹೆಂಗ್ ಮಾಡ್ಯಾನ ಪ್ರಮೋಷನ್ ಗಿಲ್ಲಿದ್ ಮಾಡ್ಬಿಟ್ಟ ನೋಡ್ದ ರಘು ಯಾವ ರೀತಿ ಗಿಲ್ಲಿ ಮೇಲೆ ಪ್ರೀತಿ ಈಗಾಗ್ಯದ ಬಟ್ ಸರ್ ಗಿಲ್ಲಿ ಒಂದ್ ತೋಲು ರಘು ಬಿಟ್ಕೊಟ್ಟಿಲ್ ಒಂದ್ ತೋಲು ನೀವು ನೋಡಿರ್ಬೋದು ಸರ್ ಬಿಗ್ ಬಾಸ್ ಫುಲ್ ನೋಡಿರ್ಬೋದು ಮತ್ತೊಂದು ಗಿಲ್ಲಿ ಎಲ್ಲ ಯಾರಿಗ್ ಪ್ರೀತಿ ಮಾಡ್ತಾನ ನೋಡ್ರಿ ಅವ್ರಿಗೆ ಹಿನತನವೇ ಬಿಟ್ಕೊಟ್ಟಿಲ್ಲ ಫಸ್ಟ್ ಕಾವ್ಯ ಸೆಕೆಂಡ್ ರಘು ಆಮೇಲೆ ರಕ್ಷಿತಾ ಅವನಿಗೆ ಹೋದ್ಸಲ ಇದು ಮಾಡೋಳು ಎವೆಕ್ಟ್ ಮಾಡ್ತಿಕೆ ಬಿ ಅವ ಹಾಕಿಗಲ್ಲ ಏನು ಅಂದಿಲ್ಲ ನೀನ ಬಗ್ಗೆ ನಮಗೆಲ್ಲ ಗೊತ್ತದಂದ್ಬಿಡ್ತಾನವ ನೀ ಹ್ಯಾಂಗಿದ್ದು ಗೊತ್ತಬೇಡ ಈಗ ಇನ್ಸ್ಟೆಂಟ್ ಆಗಿ ತಗೋತಿದೆ ನೀ ಹೆಚ್ಚಿಗೆ ಥಿಂಕೆ ಹೊಂಟಿದಿ ಅಂತ ಹಿಂಗ್ ಮಾಡ್ಬಿಟ್ಟು ಸರ್ ಅವ್ನು ಮೇನ್ ಹೆಂಗ್ ಗೊತ್ತ್ರಿ ನಿನ್ನ ಇಷ್ಟ ನಿನ್ ಬಾಯಿ ನಿನ್ನ ಇಷ್ಟ ನೀನ್ ನನಗರ ಎಲಿಮಿನೇಟ್ ಮಾಡು ಎದುರಿನವ್ರಿಗರ ಎಫೆಕ್ಟ್ ಮಾಡು ಏನಾರ ಮಾಡಿ ನನಗ್ ಗೊತ್ತಿಲ್ಲ ನಾನ್ ಒಂದೇ ಮೈಂಡ್ಸೆಟ್ ನಾ ಆಡ್ಲಾಕ್ ಬಂದೆ ನನ್ನ ಒಬ್ಬ ಒಳಗ್ ಬಂದಿನಿ ಇಲ್ಲಿ ಬಿಗ್ ಬಾಸ್ ಗೆದಿದ್ದು ಮೊದಲ ಟ್ಯಾಟೋ ಹಾಕೊಂಡವನಿ ಮೀಟ್ ಆಗ್ತಾನ ನೆಕ್ಸ್ಟ್ ಯಾರಿಗ್ ಮೀಟ್ ಆಯ್ತಾನ ಅಂದ್ರ ಮಟನಿಗೆ ಮೀಟ್ ಆಯ್ತಾನ ಅದು ಯಾರ ಮನೆ ಅಂದ್ರೆ ರಘು ಮನೆ ಯಾಕೆ ಹೇಳ್ರಿ ಲಾಸ್ಟ್ ಟೈಮ್ ಸೆಂಟರ್ ರಘು ಏನಂದಿನ ಇಲ್ಲಿ ನೀವ್ ಒಂದ್ ಸತಿ ಬಾರ ನನ್ ಮನೆಗೆ ನಿನಗ ಮಟನ್ ತಿನ್ನಿಸ್ತೀನಿ ಮಸ್ತ್ ಮಾಡ್ತೀನಿ ಮಟನ್ ಅಂತ ನನ್ನ ಮಟನ್ ಬಂದಾಗ ಹೆಂಗ್ ತಿಂದ ಅಷ್ಟು ಹಿಂಗ್ ತೋರ್ಸ್ಕೊತ ಮಟನ್ ಒಬ್ರಿಗೆ ಕೊಡಲ್ಲ ತಿಂದ ಸರ್ ಅವನಿಗೆ ಯಾವ ರೀತಿ ಅಂದ್ರ ಒಂದ್ ಮಟನು ಈ ಕಡೆ ರಘು ಈ ಕಡೆ ಕಾವ್ಯ ಸೆಂಟರ್ ಒಂದು ವಂಶದ ಕುಡಿ ಇದು ರಕ್ಷಿತಾ ವಂಶದ ಕುಡಿ ಒಂದು ಇದು ವೈರಲ್ ಆಗ ಸರ್ ಅವಾಗ ಸೆಂಟರ ಅಶ್ವಿನ್ ಏನೇನೋ ಚೀರ್ತಾಳ ಇವ ಗಿಲ್ಲಿ ಅಂತ ನಿನ್ ಜೊತೆ ನಾನ್ ಮಾತಾಡೋದೇ ಬೇಡ ನಂದ್ 2 ಹುಲಿ ಮರಿನ್ ಸಾಕಿದೀನಿ ಈ ಕಡೆಯಿಂದ ರಕ್ಷಿತಾ ಬರ್ತಾಳ ಈ ಕಡೆಯಿಂದ ಕಾವ್ಯ ಇಬ್ರು ಅಟ್ಯಾಕ್ ಮಾಡೋದು ಏನಾದ್ರು ನರಿ ಅದ ನೋಡ್ರಿ ನರಿ ತಿನ್ನಾಕ್ ಬಿಡ್ತಾವ ಅಂದ್ರೆ ಆ ಲೆವೆಲಿಗೆ ಅವ ಸುದೀಪ್ ಸರಿ ಅಂತಾರ ನೀ ಬಿಗ್ ಬಾಸ್ ಬಂದಿದಂದ್ರೆ ಸುಮ್ ಬಂದಿಲ್ಲ ಒಂದ್ ಹುಡ್ಗ ಎಲ್ಲಾ ನೋಡ್ಕೊಂಡ್ ಬಂದಿದಂದ್ರ ನೀ ಯಾವ ರೀತಿ ಬಿಗ್ ಬಾಸ್ ಮನೆ ಇದ್ದ ಫುಲ್ ರಾಜಪ್ಪ ಇದ್ದ ಸುದೀಪ್ ಸರ್ ಹೇಳ್ತಾರ ಈಗ ಮೊನ್ನೊಂದು ಡಿ ಕೆ ಶಿವಕುಮಾರ್ ಅಂಡ್ ಸುದೀಪ್ ಅವ್ರ ಒಂದು ಸ್ಟೇಜ್ ಇತ್ರಿ ಡಿ ಕೆ ಶಿವಕುಮಾರ್ ಸರ್ ಹೆಂಗ್ ಕುಂತಾರ ಬಿಡ್ರಿ ಅವ್ರ ಏನ ಎರಡನೇ ಮಾತಿಲ್ಲ ಒಂದೇ ಮಾತಿಲ್ಲ ನೋಡ್ರಿ ಎರಡನೇದ್ರ ಅಲ್ಲೇ ಬಿಡ್ರಿ ಬಟ್ ಸುದೀಪ್ ಅವ್ರ ಏನಂತಾರ ಲಾಸ್ಟಿಗೆ ಒಂದು ಫ್ಯಾನ್ ಸೌಂಡ್ ಕೇಳಿ
ನಿಮ್ ಫೇವ್ರೇಟ್ ಇವಾನ ಸ್ಪರ್ಧೆ ಅನ್ನೋ ನಂಗೆ ಗೊತ್ತದ ನೀವ್ ಏನದ ನೀವು ಓಟ ಗೆಲ್ಸ್ಕೊಂಡ್ ಬರ್ರಿ ಅಂತ ಅವರೇ ಒಂದ್ ಸೈಡ್ ಪ್ರಮೋಷನ್ ಮಾಡ್ರ ಸರ್. ಏನಿದು ಗಿಲ್ಲಿದ್ದು ಹ್ಯಾಂಗ್ ನಡ್ದದ ಅಂದ್ರ ಜಗಳ ನಡ್ದದ, ಎಲ್ಲಿ ಹೊರಗ್ ನಡ್ದದ ಜಗಳ. ಯಾಕ ಗೊತ್ತದ, ಇವನ್ ಫ್ಯಾನ್ಸ್ ಬಸ್ ಅದು ಟಕ್ಕರ್ ಕೊಡಕ್ ಸಾಧ್ಯ ಇಲ್ಲ ಬಿಡ್ರಿ. ಗಿಲ್ಲಿ ಫ್ಯಾನ್ಸ್ ಏನ್ ಮಾಡ್ತಾರ ಒಂದ್ ಸೈಡ್ ಗಿಲ್ಲಿಗೆ ಇದು ಮಾಡ್ತಾರ ಸಪೋರ್ಟ್. ಹೌದೌದು. ಹಂಗಂತ ಅಶ್ವಿನಿಗೆ ಅವ್ರ ಸಲಕ ನೆಗೆಟಿವ್ ಪೇರ್ ಎಲ್ಲೂ ಮಾಡಿಲ್ಲ ಸರ್. ಅಂಡ್ ಫ್ಯಾನ್ಸ್ ಗಿಲ್ಲಿ ಎಷ್ಟು ಹುಷಾರ ಫ್ಯಾನ್ಸ್ ಅಷ್ಟೇ ಹುಷಾರ ಅವ ಸರ್. ಬಾಳ ಹುಷಾರ್. ನಾರ್ಮಲ್ ಏನಿಲ್ಲ, ನೀವು ಗಿಲ್ಲಿ ಗಂಡ ಗಿಲ್ಲಿ ಫ್ಯಾನ್ಸ್ ಕಮ್ದರ್ ತಿಳಿಲಕ್ ಹೋಗ್ಬೇಡ್ರಿ. ಹೌದೌದು. ನೀವು ಬಿಟ್ ನೋಡ್ರಿ ನೀವು ಗಿಲ್ಲಿ ಫ್ಯಾನ್ಸ್ ಯಾವ ರೀತಿ ಮಾಡ್ತಾರ ಬೈ ಚಾನ್ಸ್ ಗಿಲ್ಲಿ ಅದಾಗ ಇದ್ದಿಲ್ಲ ಅಂತ ಹೇಳಿ. ಮತ್ತೊಂದ್ ಏನೇ ಗೊತ್ತದ್ರಿ, ಗಿಲ್ಲಿದ್ ಪಿಯರಿ ಹತ್ತಂಗಿಲ್ಲ. ಯಾಕೆ ಗೊತ್ತದ್ರಿ, ಅಲ್ಲಿ ಕುಂತೆ ಗಿಲ್ಲಿನೇ ಮಾತಾನ ಎಲ್ಲಾನೇ ಅವ್ನ್ ಮಾತುಗಳು ನೋಡ್ರಿ, ಡೈಲಾಗ್ ರೈಟಿಂಗ್ ನೋಡ್ರಿ, ಹಿಂಗ್ ಹೊಂಟು ಅಂತ ತಿಳ್ಕೊರಿ. ಅವ್ ಜಸ್ಟ್ ಇಲ್ಲಿ ಹೆಂಗ್ ಮಾತಾಡ್ರಿ, ವಿಡಿಯೋ ತಗೊಳತ್ತಾರ, ಜಸ್ಟ್ ಇದು ಮಾತ್ರ ಹಾಕ್ಲತ್ತಾರ, ಅದ್ರ ಮೇಲೆ ಆಗತ್ತದ. ಇದಕ್ಕ ಮತ್ತೊಂದ್ ಥರ ಬುಲ್ಟೆಡ್ ಮಾಡಿ ಯಾರು ಮಾಡದಿಲ್ಲ ಸರ್. ನಾ ಸಿಂಪಲ್ ಹೇಳ್ತೀನಿ ಕೇಳ ಲಾಜಿಕ್. ಗಿಲ್ಲಿದ ಒಂದ್ ಕ್ಲಿಪ್ ತಲತ್ತಾರ, ಕೆಡಕ್ ಬೇಡ, ಟ್ರಿಗರ್ ಮಾಡಿದ್ರೆ ಈ ಉಗರ್ ಅದಲ್ಲ, ಈ ಉಗರಲ್ಲಿ ಹೊಡೆದಾಕ್ ಬಿಡ್ತೀನಿ ಅಂತ ಒಂದ್ ಹೇಳ್ತಾನೆ ಸರ್. ಇದು ಜಸ್ಟ್ ಸಿಂಪಲ್ ಏನದ ಅಂದ್ರೆ ಒಂದು ವಿಡಿಯೋ ಇಟ್ಕೋತಾರ ಸರ್. ಮೇಮ್ಸರ್ ಅಲ್ಲಿ ಟ್ರೋಲ್ದವರು ಜಸ್ಟ್ ಇದು ಒಂದು ಸಿಂಪಲ್ ಸರ್. ಹೊಸ ಇಷ್ಟು ಹಾಕೊಂಡು 100 ಹಾಕೊಂಡು ತೆಗ್ದಾರ ಸರ್. ಗಿಲ್ಲಿ ನಟ ಸಿಂಪಲ್ ಹಿಂಗೆ ಸರ್. ಬಿಗ್ ಬಾಸ್ TRP ಗಿಲ್ಲಿ ಕಿಂಗ್ ಈ ತರ ಒಂದು ಸರ್ ಪೇಜ್ ವಿಡಿಯೋ ಹಾಕೋ ಸಾಕು ಸರ್. ದನ್ನ 3,000 ಫಾಲೋವರ್ಸ್ ಅಂటారు ಸರ್. ಡೈಲಾಗ್ ಕೊಡದೆ PR ಮಾಡ್ಕೊಳತ್ತಾನ ಸರ್. ಅಂತ ವಿಡಿಯೋಗಳು ಏನಂದ್ರೆ ಫ್ಯಾನ್ಸ್ ದವ್ರು ಹಾಕೊಂಡ್ ಏನಂದ್ರೆ ಖಾಲಿ ಒಂದು ವಿಡಿಯೋ ಬಿಡ್ತಾರ, ಮಿಲಿಯನ್ ಗಟ್ಟಲೆ ನೋಡ್ತದ, 3,000 4,000 10,000 ತನಕ ಫಾಲೋವರ್ಸ್ ನೋಡ್ಕೊಂತಾರ ಸರ್. ಮತ್ ಲೆಕ್ಕ ಹಾಕ್ರಿ ಹೆಂಗ ಅದ ಅದೇ ಅಂತಾರ್ರಿ ಕ್ರೇಜ್ ಅಂತ. ಟ್ಯಾಲೆಂಟ್ ಇತ್ತಂತ ತಿಳ್ಕೊರಿ, ನಿಮಗ PR ಹತ್ತಂಗಿಲ್ಲ, ನಿಮ್ಗ ರೊಕ್ಕ ಬಿ ಹತ್ತಂಗಿಲ್ಲ. ನಾವ್ ಹೆಂಗ್ ಅದ ಹಂಗೆ ಅದನ್ರಿ. ಈಗ ನೋಡ್ರಿ, ನೀವ್ ನೋಡ್ರಿ ರೂಮ್ದಾಗ ಹೆಂಗಿರ್ತ್ರಿ, ಅದು ಆಕ್ಚುಲಿ ರೂಮ್ ಇದ್ದಾಗೆ ಅವನಿಗೆ. ಈಗ ಎಲ್ಲರೂ ಹೆಂಗ್ ಮಾಡ್ತಾ ಗೊತ್ತ್ರಿ, ನಾವು ಬಿಗ್ ಬಾಸ್ ಹೋಗಿದ್ವಿ, ಹಾಂಗ್ ಡ್ರೆಸ್ ಅಪ್ ಮಾಡ್ಬೇಕು, ಹಿಂಗ್ ಡ್ರೆಸ್ ಅಪ್ ಇಲ್ಲ. ಅವ ಹಂಗಿಲ್ಲ. ತಂದ್ ರೂಮ್ದಾಗ ಹೆಂಗನ ಚಡ್ಡಿ ಬನೆ ಮೇಲೆ ಇರ್ತಾನ ಅವ. ಅಲ್ಲಿ ಬಿ ತಂದ್ ರೂಮ್ದಾಗ ಏನ್ ಮಾಡ್ತೀನೋ, ದೋಸ್ತರ ಸಂಗಡ ಕುಂತ ಹಿಂಗೆ ಮಾತಾಡ್ತೀನೋ, ಡೈಲಾಗ್ ಹೇಳ್ತೀನೋ, ಅದು ಏನ್ ಮಾತಾನತಿ ಕಂಟೆಸ್ಟ್ ಸಂಗ ಮಾತಾನ ಅಟ್ಟೆ ಮಾತಾಡ್ತಾರೆ, ಬಿಟ್ಟೇನಿಲ್ಲ. ಒಂದ್ ಏನ್ ಫೇಸ್ ಅದ ಅದೇ ಒಂದೇ ಫೇಸ್ ಒಳಗ ಸಿಂಪಲ್ ಒಳಗಿದಾರಲ್ಲ ಹಂಗ ಮಾಡ್ತೀವಿ ಸರ್. ಹೊರಗಿದ್ದ ಫೇಸ್ ಒಳಗ್ ತೋರ್ಸಲ್ಲ ಅವ್ರು ಏಕ್ದಮ್ ಸೆ ವಕ್ತ ಬದಲ್ತೈತೆ, ಜಜ್ಬಾತ್ ಬದಲ್ತೈತೆ. ಹ್ಯಾಂಗ್ ಕ್ಯಾಮ್ರಾ ಶೂಟ್ ಆಯ್ತದ ಅಂತಂತಾರ ಅವ್ರ. ಆಕ್ಚುಲಿ ಕ್ಯಾಮ್ರಾ ಹ್ಯಾಂಗ್ ಹಿಂಗ್ ಆಯ್ತು ಅಂತ ತಿಳ್ಕೊತಾರನ, ಅವ್ರದ್ದು ಇನ್ನೊಂದ್ ರೂಪ ಹೊರಗ್ ಬರ್ತದ. ಇಲ್ಲಿನ ಹಂಗಿಲ್ಲ. ನಿಮ್ ಮನ್ಯಾಗ ಹೆಂಗಿದ್ದಿ, ರೂಮ್ದಾಗ ಹೆಂಗಿದ್ದಿ, ಬ್ಯಾಚುಲರ್ ರೂಮ್ದಾಗ ಹೆಂಗಿದ್ದಿ, ದೋಸ್ತರ ಸಂಗಡ ಹ್ಯಾಂಗ್ ಕುಂದ್ ಡೈಲಾಗ್ ಕೊಡತಿದ್ದಿ, ಅವ್ರಿಗೆ ದೋಸ್ತಾನಿಕೆ ಮಾಡ್ಕೊಂಡ್ ಡೈಲಾಗ್ ಕೊಡತಾನ ಅಟ್ಟೆ. ಅದು ಬಿಟ್ಟು ಸ್ಕ್ರಿಪ್ಟೆಡ್ ಬಿ ಇಲ್ರಿ. ಸಿಂಪಲ್ ಸರ್. ನೀವು ಫುಟೇಜ್ ತಗೋಬೇಕಿತ್ತು ಅಂತ ಹೇಳಿರಿ, ಈ ಕಡೊಂದ್ ಮುಖ ತೋರ್ಸ್ಬೇಕು. ಇಲ್ಲಿ ಹಂಗಿಲ್ಲ, ಒಂದೇ ಮುಖಲಿ ನಿಮ್ಮೆಲ್ಲ ಫುಟೇಜ್ ಅವನೇ ತಗೊಂಡ್ಬೇಕು. ಎಕ್ಸಾಕ್ಟ್ಲಿ. ನೀವು ಜಗಳ ಆಡಿದ್ರು ಬಿ ನಂದೇ ಫ್ಯಾನ್ಸ್ ಫಾಲೋವರ್ಸ್ ಬಿಡಬೇಕು. ನೀವು ಮಾಲ್ ಬಿಟ್ರು ನಾನೇ ವೈರಲ್ ಆಗ್ಬೇಕು, ನೀವು ಊಟ ಮಾಡ್ರು ನಾನೇ ವೈರಲ್ ಆಗ್ಬೇಕು, ನೀವು ಊಟ ಬಿಟ್ರು ನಾನೇ ವೈರಲ್ ಆಗ್ಬೇಕು. ನೀವ್ ಏನ್ ಮಾಡ್ರಿ ಫೇಮಸ್ ಆಗದ ಗಿಲ್ಲಿ ನಟ. ಗಿಲ್ಲಿ ಬಿಟ್ಟು ಯಾರು ಮತ್ತೊಂದ್ ಗೊತ್ತ್ರಿ, ಇದು ಎಲ್ಲಾ ಮನುಷ್ಯಾಗಲ್ಲ ಯಾವಾಗ ಬರ್ತ ಗೊತ್ತ್ರಿ, ಮನುಷ್ಯ ತನ್ನ ಬಾಡಿಲಿಂದ ಹಿಂಗ್ ಸ್ಕೆಚ್ ತಗೋತಾನ ನೋಡ್ರಿ, ಅವಾಗ ಒಂದ್ ಬಲಿನ್ ಟ್ಯಾಲೆಂಟ್ ಗೊತ್ತದ. ಮತ್ತೊಂದ್ ಏನ್ ಗೊತ್ತ್ರಿ, ಬಿಗ್ ಬಾಸ್ ಅವನಿಗೆ ಸ್ಟೇಜ್ ಮಸ್ತ್ ಸಿಕ್ಕುತ್ರಿ. ಅವ ಈ ಜನ ಅಲ್ಲ ಬಾಳ ಕಡೆ ಕೆಲಸ ಮಾಡ್ಯಾನ. ಬಟ್ ಆ ಟ್ಯಾಲೆಂಟ್ ಎಂಬುದಲ್ಲ ಅಲ್ಲಷ್ಟೇ ಸೀಮಿತ ಇತ್ತು. ಬಟ್ ಇದು ಅವನು ಬಿಗ್ ಬಾಸ್ ಸ್ಟೇಜ್ ಬಂದು ಪೂರಾ ಕರ್ನಾಟಕ ಅಲ್ಲ, ತೆಲಂಗಾಣ, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ ಪೂರಾ ಹೊಸ ಮಂದಿ ಗೊತ್ತಿತ್ತು. ಇವನ್ ಬಲ್ಲಿ ಏನ್ ಟ್ಯಾಲೆಂಟ್ ಅದ. ನೀವು ಬಾಳ ಸಣ್ಣ ಮಾತಾಡಿದ್ರಿ ಸರ್. ಖಾಲಿ ಇಂಡಿಯಾ ಒಳಗ್ ಖಾಲಿ ನೀವು 4 ಸ್ಟೇಟ್ ತಗೊಂಡ್ರಿ. ಗಿಲ್ಲಿ ವಿಡಿಯೋ ಯಾರು ನೋಡ್ತಾರ ಗೊತ್ತ್ರಿ ಸರ್? UK, ಆಸ್ಟ್ರೇಲಿಯಾ, ಜರ್ಮನಿ ಮತ್ತ ಬೇರೆ ಬೇರೆ ರಷ್ಯಾ ಕಡೆಯಿಂದ ಸುಮ್ನೆ ತಾವ್ ನೀವು ಫ್ಯಾನ್ಸ್ ಗಳು ಓಟ್ ಹಾಕ್ಲತ್ತಾರ ಸರ್. ಅದು ನೀವ್ ಅಂತಿರ್ಬೇಕು, ಇವ್ರು ಕರ್ನಾಟಕದ ಅಲ್ಲಿಂದ ಓಟ್ ಹಾಕ್ಲತ್ತಾರ. ಒಂದು ವಿಡಿಯೋ ವೈರಲ್ ಆಗಿದೆ ಸರ್. ಸೆಂಟರ್ ರಷ್ಯನ್ ಯಾವ್ದೋ ಬೇರೆ ಕಂಟ್ರಿದವರು ಅಲ್ಲಿನ ಪಬ್ಲಿಕ್ಸ್, ಅಲ್ಲಿನ ಪೀಪಲ್, ನಮ್ ಕರ್ನಾಟಕದವ್ರು ಅಲ್ಲಿ ಹೋಗುದು ಜಾಬ್ ಮಾಡಿದವ್ರು ಓಟ್ ಹಾಕ್ತಾರೆ. ಅಲ್ಲಿನ ಪೀಪಲ್ ಬಿಗ್ ಬಾಸ್ ಅಂದ್ರೆ ಗೊತ್ತಿಲ್ಲ ಸರ್. ಈಗ ಹೊರಗಿನವ್ರಿಗೆ ಬಿಗ್ ಬಾಸ್ ಅಂದ್ರೆ ಗೊತ್ತಾಗ್ತದೆ ಸರ್. ಅಂತವ್ರು ಬಿಗ್ ಬಾಸ್ ನೋಡತ್ತಾರ ಸರ್. ಅದೇ ಯಾಕೆ ಗಿಲ್ಲಿ ಸರ್. ಗಿಲ್ಲಿ ಡೈಲಾಗ್ ಕೊಡೋದು ಇಂಗ್ಲಿಷ್ ನ ಟ್ರಾನ್ಸ್ಲೇಟ್ ಮಾಡ್ಕೊಳ್ತಾರ. ಆ ರೀತಿ ನೋಡೇನ ಅಂದ್ರೆ ಬಿಗ್ ಬಾಸ್ 99 ಓಟ್ ಹಾಕ್ಯಾರ ಸರ್. ಅವ್ರು ನಿಮ್ಗೆ ಒಂದೇ ಸಲ ಕೇಳ್ತೀನಿ, ಓಟ್ ಯಾರಿಗೆ ಹಾಕ್ತೀರಿ ಸರ್? ನಾ ಹಿನ್ನ ತಕ ಓಟ್ ಹಾಕಿದಂದ್ರೆ ಗಿಲ್ಲಿ ಒಬ್ಬನಿಗೆ ಸರ್. ಈ ಫೈನಲ್ ಓಟಿಂದ ಯಾರಿಗ್ ಬಿ ಹಾಕ್ತ ಅಂದ್ರೆ ಗಿಲ್ಲಿಗೆ ಹಾಕ್ತೀನಿ ಸರ್. ಅಂಡ್ ನಾ ಓಟ್ ಫೈನಲ್ ರೌಂಡ್ ಇಂದ ಹಾಕಿಲ್ಲ ಸರ್ ಹಿನ್ನ ತಕ. ಯಾಕೆ ಹಾಕಿಲ್ಲ ಅಂದ್ರೆ ಈ ಶೋನ ಬಂದ್ ಹಾಕ್ಬೇಕಂತ ನಿಮ್ಗೆ ಎಲ್ಲರಿಗೂ ತೋರ್ಸ್ಬೇಕು. ಯಾಕಂದ್ರೆ ಬಾಳ ಮಂದಿ ಅಂತಾರ ನೀವು ಪಾಡ್ಕಾಸ್ಟ್ ನಾಗ ಕುಂತಿ ಬೇರೆ ಕಡೆ ಆಮೇಲೆ ಬೇರೆ ಕಡೆ ಹಾಕ್ರಿ. ಈಗ ತೋರಿಸ್ತೀವಿ ಸರ್, ನೀವು ನೋಡ್ಬೋದು ಸರ್. ವೋಟಿಂಗ್ ಅದ ಸರ್. ಇಲ್ಲಿ ನೋಡ್ರಿ ಓಟ್ ಯಾರು ಸರ್? ಗಿಲ್ಲಿ ಬಾಸ್ 99 ಓಟ್. 99 ಓಟ್ ಏನಂದ್ರೆ ಗಿಲ್ಲಿ ಒಂದ್ ಸೈಡ್ ಹಾಕಲ್ತೀವಿ ಸರ್. ಓಟ್ ಯಾರಿಗೂ ಹಾಕೋಬಿಟ್ರೆ ಖಾಲಿ ಗಿಲ್ಲಿಗೆ ಒಂದ್ ಸೈಡ್ ಓಟ್ ಹಾಕಿ. ಗಿಲ್ಲಿ ಸತಿ ಗೆದ್ದೆ ಬರ್ತಾನ, ಖಾಲಿ ಗೆದ್ದು ಬರ್ತಾನ. ಆಲ್ರೆಡಿ ಅವ ಗೆದ್ದನ. ಬಟ್ ಈಗ ಏನದ ಗೊತ್ತು, ಓಟ್ ಹಿಂದಕ್ಕೂ ಯಾರಿಗೂ ಬಿಡ್ಬಾರ್ದು, ಮುಂದ್ 12 ಸೀಸನ್ಗಳಿಗೆ ಯಾರಿಗೂ ಬಿಡ್ಬಾರ್ದು. ಆ ತರ ವೋಟಿಂಗ್ ಸೆಕ್ಷನ್ ಏನಂದ್ರೆ ಚಾಲು ಆಗ್ಯದ. ಆ ತರ ಓಟ್ ನೀವು ಹಾಕ್ಬೇಕು. ಗಿಲ್ಲಿ ಅವರ ಅವ್ರಿಗೆ ಏನಂದ್ರೆ ನೀವೆಲ್ಲರೂ ಓಟ್ ಮಾಡ್ರಿ, ಗೆದಿಸ್ರಿ. ಅವ್ರಿಗೆ ಬಡವನ ಶ್ರೀಮಂತನ ಅಂತಲ್ಲ, ಟ್ಯಾಲೆಂಟ್ ಅದ. ಟ್ಯಾಲೆಂಟ್ ಇದ್ದವ್ರಿಗೆ ಏನಂದ್ರೆ ನೀವು ಗೆದಿಸ್ರಿ, ಟ್ಯಾಲೆಂಟ್ ಇದ್ದವ್ರಿಗೆ ಸಪೋರ್ಟ್ ಮಾಡ್ರಿ.
ನಾವು ಏನದ ಅಂದ್ರೆ ಗಿಲ್ಲಿ ಅವ್ರಿಗೆ ಸಪೋರ್ಟ್ ಮಾಡ್ರಿ, ಓಟ್ ಹಾಕ್ರಿ. 99 ಓಟ್ಸ್ ಅವ, 99 ಓಟ್ಸ್ ಪೂರಾ ಹಾಕ್ರಿ. ಗಿಲ್ಲಿಗೆ ಏನದ ಅಂದ್ರೆ ಗೆಲ್ಸ್ಕೊಂಡ್ ಬರರಿ. ಇದ್ರೊಳಗೆ ಬಡವನ ಅಂಬಲ್ಲಿ ಅವ ಶ್ರೀಮಂತನ ಅಂತ ಹೇಳಿ ಅಂಬಲ್ಲಿ ಟ್ಯಾಲೆಂಟ್ ಇತ್ತಂದ್ರೆ ಬೆಳೆಸ್ರಿ, ದುಡ್ಡವ ಅಂತ ಬೆಳೆಸ್ಬೇಡ್ರಿ. ಬಡವನ ಅಂಬಲ್ಲಿ ಟ್ಯಾಲೆಂಟ್ ಇಲ್ಲ ಅವ ಬಡವನ ಅಂತ ಬೆಳೆಸ್ಲಾಕ್ ಬೇಡ್ರಿ. ಟ್ಯಾಲೆಂಟ್ ಯಾರ ಬಲ್ ಬಿ ಇರ್ಲಿ ಅಂತವ್ರಿಗೆ ಬೆಳೆಸಿ. ಸೊ ಇದನ್ನ ನೋಡಿ ನಿಮಗೆ ಹ್ಯಾಂಗ ಅನಿಸ್ತದ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡ್ರಿ. ಮುಂದಿನ ವಿಡಿಯೋ ಯಾವ ಟಾಪಿಕ್ ಮೇಲೆ ಮಾತಾಡ್ಬೇಕಂತ ಅದನ್ನು ಮಾಡಿ ಕಮೆಂಟ್.